ಸಾಯಂಕಾಲ ಸುಮಾರು 4:50ಕ್ಕೆ ಒಂದು ಘಟನೆ ಆಗಿದೆ. ಇದರಲ್ಲಿ ಒಬ್ಬ ನಿಂಗರಾಜ್ ಅಂತ 16 ವರ್ಷ ಹುಡುಗ, 10th ಸ್ಟ್ಯಾಂಡರ್ಡ್, ಹರ್ಬರ್ಟ್ ಶಾಲೆ, ಅವ್ರದ್ದು ಕೊಲೆಯಾಗಿದೆ. ಘಟನೆ ಆಗಿದೆ ಸ್ಥಳದ್ದು ಮಾರ್ಕೆಟಿಂಗ್ ಸೊಸೈಟಿದು ಖಾಲಿ ಜಾಗದಲ್ಲಿ. ಮತ್ತು ಪ್ರೈಮಾ ಫೇಸಿ ನಮಗೆ ಏನು ಕಂಡು ಬಂದಿದೆ, ಅವ್ರಿಗೆ ಕುತ್ತಿಗೆಗೆ ಮತ್ತು ಸೊಂಟೆಗೆ ಚಾಕುವಿಂದ ಅಸಾಲ್ಟ್ ಮಾಡಿ ಅವ್ರಿಗೆ ಕೊಲೆ. ಇದರಲ್ಲಿ ಒಬ್ಬ ವಿಕ್ಟಿಮ್ ಇದ್ದಾರೆ, ಇನ್ನೊಬ್ಬ ವಿಕ್ಟಿಮ್ ಇದ್ದಾರೆ, ಅವರಿಗೆ ಮೈನರ್ ಇಂಜರೀಸ್ ಇದೆ. ಮತ್ತು ನಾವೀಗ ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಇನ್ನು ಆರೋಪಿ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವೇ ಕಂಪ್ಲೇಂಟ್ ಆದಮೇಲೆ ನಾವೇ ಆರೋಪಿ ಎಷ್ಟು ಜನ ಇದ್ದಾರೆ ಏನಾದರೂ ಮಾಹಿತಿ ಇದೆ? ಮೇಲ್ನೋಟಕ್ಕೆ ನಮಗೆ ಈಗ ಯಾವುದು ಎವಿಡೆನ್ಸ್ ಸಿಗಲಿಲ್ಲ ಜನ ಕನ್ಫರ್ಮ್ ಮಾಡೋಕ್ಕೆ. ಸೊ ನಾವೇನು CCTV ಕ್ಯಾಮ್ರಾ ಸೆಕ್ಯೂರ್ ಮಾಡಿಕೊಂಡು ಫುಟೇಜ್ ಅನಲೈಸ್ ಮಾಡ್ತಾಯಿದ್ವಿ. ಮತ್ತು ಕಂಪ್ಲೇಂಟು ರಿಜಿಸ್ಟರ್ ಆಗ್ತಾಯಿದೆ. ಸೊ ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ನಮಗೆ ಎಕ್ಸಾಕ್ಟಾಗಿ ಮಾಹಿತಿ ಮತ್ತು CCTVಯಿಂದ ಪ್ರೂಫ್ ಸಿಗ್ತದೆ. ಸರ್, ಯಾವ ಕಾರಣಕ್ಕಾಗಿದೆ ಅಂತ ಅದು ನಮಗೆ ಆ್ಯಕ್ಚುಲಿ ಅಕ್ಯೂಸ್ಡ್ ಅರೆಸ್ಟ್ ಆದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರದ್ದು ಎನ್ಕ್ವೈರಿ ಮಾಡ್ತೀವಿ. ಅದಾದಮೇಲೆ ಯಾವ ಕಾರಣ ಇದೆ ಇದರಲ್ಲಿ ಅದು ನಮಗೆ ಫೈನಲ್. ಸರ್, ಈಗ ಎಷ್ಟು ಜನ ಬಂಧಿಸಿದೆ? ಯಾರಿಗೆ ಏನೂ ಆಗಿಲ್ಲ, ಈಗ ಕಂಪ್ಲೇಂಟ್ ಆಗ್ತಾಯಿದೆ. ಅಲ್ಲ ಸರ್, ಈಗ ಎಷ್ಟು ಜನ ನನಗೆ ಘಟನೆ ಕುರಿತು ಯಾರು ಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದು ಈಗ 3 ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ತಂದೆ. ಅದಾದಮೇಲೆ 3 ಜನ ಆರೋಪಿ ನಾವೇ ಸಿಗ್ದಾದ್ಮೇಲೆ ಫರ್ದರ್ ಹೇಳೋಕ್ಕೆ ಬರುತ್ತೆ. ಅಲ್ಲ ಸರ್, ನೀವು ಹ್ಯಾಂಡ್ ಓವರ್ ಮಾಡಿದ್ರ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರ? ನಾನು ಇನ್ನೂ ಯಾವುದು. ಥ್ಯಾಂಕ್ ಯು.